ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಸಚಿವ ಸಂಪುಟ ವಿಸ್ತರಣೆ ಏನೋ ಆಯಿತು, ಆದರೆ ನಿನ್ನೆಯಿಂದಲೂ ಕೂಡ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರ ಬಂಡಾಯ, ಅಸಮಾಧಾನ, ಅವರ ಬೆಂಬಲಿಗರ ಆಕ್ರೋಶ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕೋಲಾರ ಜಿಲ್ಲೆಗೆ ಈಗ ಯಾವುದೇ ಅವಕಾಶ ಸಿಕ್ಕಿಲ್ಲ. 4 ಜನ MLAಗಳಿದ್ದರು. ಈಗ ಅತೃಪ್ತಿ ಜೋರಾಗಿದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಇವಾಗ ಅತೃಪ್ತಿ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ಯಾಕೆಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಲ್ಲಿ ಯಾರಿಗೂ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಅವರು ಶಾಸಕರೆಲ್ಲ ಸಭೆ ಮಾಡಿದ್ರು. ಅಂತಿಮವಾಗಿದೆ. ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆದಿತ್ತು. ಬಂಗಾರಪೇಟೆ ಶಾಸಕರ ನೇತೃತ್ವದಲ್ಲಿ ಕೆಲವು ಜಿಲ್ಲೆಗೆ 2-3 ಸಚಿವ ಸ್ಥಾನ ಕೊಟ್ಟಿದ್ದೀರಾ, ನಮಗೆ ಯಾರು, ಹಾಗಾದರೆ ನಮ್ಮಲ್ಲಿ ಯಾರೂ ಅರ್ಹರೇ ಇಲ್ವಾ, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅಂತ ಶಾಸಕರು ಹೇಳಿದ್ದಾರೆ. ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಸಚಿವರ ಒಂದು ಪದಗ್ರಹಣ ಕಾರ್ಯಕ್ರಮ ಆಯಿತು. ಆ ನಿಟ್ಟಿನಲ್ಲಿ ಅವಿಭಾಜ್ಯ ಕೋಲಾರ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ನಾವು ಈ ಕೋಲಾರ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಏನು ಮೊದಲಿನಿಂದ ಕೂಡ ಕಾಂಗ್ರೆಸ್ನ ಭದ್ರಕೋಟೆಗಳಾಗಿರಲಿಲ್ಲ. ಕೋಲಾರ ಜಿಲ್ಲೆ ಹಿಂದಿನ ಕಾಲದಲ್ಲಿ ಒಂದು ದಳಕ್ಕೆ ಭಾಳ ಹೆಸರುವಾಸಿಯಾಗಿತ್ತು. 1985ರಿಂದಲೂ ಕೂಡ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಅಲ್ಲಿ ಗೆದ್ದಿರಲಿಲ್ಲ. 89ರಲ್ಲಿ ಅದಾದ ನಂತರ ನಮಗೆ ಸತತವಾಗಿ JDS ಗೆಲ್ತಾ ಬಂತು. ಶ್ರೀನಿವಾಸ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ 2004ರಲ್ಲಿ ಕಾಂಗ್ರೆಸ್ ಗೆದ್ದು. ಹಾಗೆ ಅವರು ಹೇಳಿದರು, ಇದು ಕಾಂಗ್ರೆಸ್ ಸಿಂಹನಾಗಿರತಕ್ಕಂಥ ಗೆಲುವಲ್ಲ, ನನ್ನ ವೈಯಕ್ತಿಕವಾಗಿ ಗೆಲುವು ಒಂದು ಮಾತನ್ನು ಕೂಡ ಹೇಳಿದರು. ಹಾಗಾದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ಜಯಗಳಿಸ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಬಾರಿ ಭಾಳ ಪ್ರಯಾಸಪಟ್ಟು ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು, ಎಲ್ಲ ನಾಯಕರು ಸೇರಿ ಸಿದ್ದರಾಮಯ್ಯ ಅವರು ಬರ್ತಾರೆ, ಕೋಲಾರದಲ್ಲಿ ನಾವು ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಣಕ್ಷೇತ್ರಕ್ಕೆ ಹೋಗಿದ್ದರಿಂದ ನಮ್ಮ ಪ್ರಭಾವಿ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ G. ಮಂಜುನಾಥ್ ಅವರ ಕಣಕ್ಕಿಳಿದು ಸುಮಾರು 30,000ಕ್ಕೂ ಹೆಚ್ಚು ಓಟುಗಳಿಂದ ಅವರು ಗೆದ್ದರು. ಅಂದರೆ 30 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಉದಯ ಆಗಿದ್ದು ಮಂಜುನಾಥ್ ಅವರು ಕೋಲಾರ ಬಂದ ಮೇಲೆ. ಇದು ಕೋಲಾರನ ಇತಿಹಾಸ. ಮಾಲೂರಲ್ಲಿ ನಾಗರಾಜವನ್ನು ಹೊರತುಪಡಿಸಿದ ನಂತರ ಸುಮಾರು 15 ವರ್ಷಗಳಿಂದ ಯಾರೂ ಕೂಡ ಕಾಂಗ್ರೆಸ್ ಶಾಸಕರಾಗಿರಲಿಲ್ಲ. 2 ಬಾರಿ ಕೃಷ್ಣೇಶ್ ಶೆಟ್ಟರು, 1 ಬಾರಿ ಮಂಜುನಾಥ್ ಅವರು ಶಾಸಕರಾಗಿದ್ದರು. ಅಂಥ ಸಂದರ್ಭದಲ್ಲಿ ಕಳೆದ 2 ಬಾರಿ ಕೂಡ ನಂಜೇಗೌಡರು ತನು, ಧನ, ಮನ ಎಲ್ಲವನ್ನೂ ತ್ಯಾಗ ಮಾಡಿ ಸ್ವಂತ ವರ್ಚಸ್ಸಿನ ಮೇಲೆ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿ 2 ಬಾರಿ ಶಾಸಕರಾದರು. ಇದು ಕೂಡ ಕೇವಲ ಪಕ್ಷದ ಗೆಲುವಲ್ಲ, ನಂಜೇಗೌಡ ವರ್ಚಸ್ ಜೊತೆಗೆ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರ ಸುದ್ದಿಗೋಷ್ಠಿ ನೋಡ್ತಾ ಇದ್ರಿ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೂ ಮೊದಲಿಂದಲೂ ಕೂಡ ಅವರ ಬೇಡಿಕೆ ಇದ್ದಿದ್ದು, ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ, ಕಾಂಗ್ರೆಸ್ನಿಂದ ನಾವು 4 ಜನ ಗೆದ್ದಿದ್ದೀವಿ, ಯಾರಿಗಾದರೂ ಕೊಡಿ ಅಂತ ಇತ್ತು. ಬಟ್ ಯಾಕೋ ಅದು ಕೊಡಲಿಲ್ಲ. ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ MC ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದರು, ಅವ್ರನ್ನೂ ತೆಗೆದಿದ್ದಾರೆ. 2 ಜಿಲ್ಲೆಗಳಿಂದ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಈಗ ಅವರೆಲ್ಲರೂ ಕೂಡ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸಭೆ ಕೂಡ ಮಾಡಿದ್ದಾರೆ ನಾರಾಯಣಸ್ವಾಮಿ ನೇತೃತ್ವದಲ್ಲಿ. ಈಗ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೂ ಮುಂಚೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದರೆ ಏನೋ ಒಂದು ಲಾಬಿ ಮಾಡಿದ್ರಪ್ಪ, ಪ್ರಯತ್ನ ಪಟ್ಟರಪ್ಪ ಅನ್ಬಹುದು. ಬಟ್ ಈಗೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಬಟ್ ಸ್ಟಿಲ್ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತಕ್ಕಂಥದ್ದು ಏನಾದರೂ ಫಲ ಕೊಡಬಹುದಾ, ಸಾಧ್ಯತೆ ಇದೆಯಾ ಅಂತ? ಫಲ ಕೊಡುತ್ತೆ ಅಂದರೆ ಆಗ ನೋಡೋಕೋದ್ರೆ ಸಚಿವ ಸಂಪುಟನ ಮತ್ತೊಮ್ಮೆ ಪುನರ್ರಚನೆ ಮಾಡ್ತಾರೋ, ಕೆಲವ್ರನ್ನ ರೀಶಫಲ್ ಮಾಡ್ತಾರೋ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಮಗಾಗಿರುವಂಥ ಅಸಮಾಧಾನವನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂಥದ್ದು ಅವ್ರದ್ದು ಒಂದು ಲೆಕ್ಕಾಚಾರ ಇದೆ ಅಂತ ಕಾಣಿಸ್ತಾ ಇದೆ.
ಆ ಒಂದು ಅಸಮಾಧಾನದ ಜೊತೆಗೆ ಪಕ್ಷದ ಮಟ್ಟದಲ್ಲೂ ಕೂಡ ಜಿಲ್ಲೆಯಲ್ಲೂ ಕೆಲವು ಸಮಸ್ಯೆಗಳಿದೆ ಅನ್ನುವಂಥ ವಿಚಾರ ಹೇಳ್ಬೋದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಹೈಕಮಾಂಡ್ಗೆ ನೀವು ಮಾಡಿದ ರೀತಿ ಅಥವಾ ಇಲ್ಲಿ ಸಚಿವ ಸಂಪುಟ ರಚನೆ ಆಗಿರುವಂಥ ರೀತಿ ಸರಿಯಿಲ್ಲ ಅನ್ನೋದನ್ನ ಕನ್ವೆ ಮಾಡಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಿದೆ. ಜೊತೆಗೆ ಎಲ್ಲ ಶಾಸಕರು ಸೇರಿ ಇನ್ನು 2 ದಿನದೊಳಗೆ ಒಂದು ಸಭೆಯನ್ನು ಮಾಡ್ತಾರೆ. ಅಸಮಾಧಾನಿತರು ಎಲ್ಲರೂ ಒಂದು ಕಡೆ ಸೇರಿ ಒಂದು ಶಕ್ತಿ ಪ್ರದರ್ಶನ ಭಾಗವಾಗಿ ಒಂದು 20-25 ಜನ ಒಟ್ಟಿಗೆ ಸೇರಿ ಒಂದು ಸಭೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೂ ಕೂಡ ಈಗಾಗಲೇ ಬಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಆ ಮೂಲಕವಾಗಿ ಒಂದು ರೀತಿಯ ಒತ್ತಡ ತಂತ್ರ ಎಲ್ಲವೂ ಅಂದುಕೊಂಡಷ್ಟು ಸುಲಭ ಇಲ್ಲ ರಾಜ್ಯದಲ್ಲಿ ಅನ್ನುವಂಥದ್ದನ್ನ ತೋರಿಸುವ ಪ್ರಯತ್ನದ ಭಾಗವಾಗಿ ಈ ರೀತಿಯ ಒಂದು ಪ್ರಯತ್ನಗಳು ಮುಂದಾದಂತೆ ಕಾಣಿಸ್ತಾ ಇದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಷ್ಟು ಮಾತ್ರ ಮಾಡ್ಬೋದು ಇವರು, ಅಸಮಾಧಾನಿತರೆಲ್ಲರೂ ಸೇರಿ ಒಂದು ಶಕ್ತಿ ಪ್ರದರ್ಶನದ ರೀತಿ ಮಾಡಬಹುದು, ಪಕ್ಷದ ಗಮನವನ್ನು ಸೆಳೆಯಬಹುದೇ ಹೊರತು ಈಗಂತೂ ಸದ್ಯಕ್ಕೆ ಏನೂ ಮಾಡೋದಕ್ಕಾಗಲ್ಲ, ಬದಲಾವಣೆ ಮಾಡೋಕ್ಕಾಗಲ್ಲ.